ಹಾಯ್ ಎಲ್ಲರೂ ನಮಸ್ಕಾರ. ನಾನು ಇವತ್ತು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೇನೆ ಅಂದರೆ, ನಾನು ನನ್ನ ಟಗರು ಫಾರ್ಮ್ ಅನ್ನೊಂದು 8 ರಿಂದ 10 ತಿಂಗಳಾಯಿತು ನಾನು ಅದನ್ನು ಬ್ರೇಕ್ ತೊಗೊಂಡಿದ್ದೆ. ಅದರಿಂದ ಈಗ ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡ್ತಿದ್ದೇನೆ. ಎದಕ್ಕೆ ಬ್ರೇಕ್ ತೊಗೊಂಡಿದ್ದೆ ಅಂದರೆ, ನನ್ನ ಕೆಲಸದ ಒತ್ತಡದಲ್ಲಿ ನನಗೆ ಬಿಡುವಿನ ಸಮಯ ಸಿಗದ ಕಾರಣ ಅದಕ್ಕಾಗಿ ನಾನು ಟಗರು ಫಾರ್ಮನ್ನು ಮೇಂಟೈನ್ ಮಾಡೋಕ್ಕಾಗ್ತಿದ್ದಿಲ್ಲ ಟೈಮ್ ಸರಿಯಾಗಿ. ಅದಕ್ಕೋಸ್ಕರ ಅದರಿಂದ ನಾನು ಒಂದು 8 ರಿಂದ 10 ತಿಂಗಳಿಂದ ಬ್ರೇಕ್ ತೊಗೊಂಡಿದ್ದೀನಿ. ಈಗ ಮತ್ತೆ ಅದನ್ನು ಪುನರಾರಂಭ ಮಾಡ್ತಿದ್ದೇನೆ. ಈಗ ನಾನು ಪುನರಾರಂಭ ಮಾಡ್ತಿರೋದು ನನ್ನ ಸ್ವಂತ ಶೆಡ್ಡಿಂದ ಅಲ್ಲ. ಈಗ ನಾನು ಇಲ್ಲೊಂದು ರೋಡಿಗೆ ಒಂದು ಶೆಡ್ ಇದೆ, ಅದನ್ನು ಲೀಸಿಗೆ ಹಾಕೊಂಡಿದ್ದೀನಿ 1 ವರ್ಷದವರೆಗೂ. ಆ ಶೆಡ್ಡಲ್ಲಿ ನಾನು ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೇನೆ. ಯಾಕಂದರೆ ನನ್ನ ಶೆಡ್ ಇರೋದು ಇಂಟೀರಿಯರ್ ಆಗುತ್ತೆ, ಊರಿಂದ ಒಳಗಡೆ ಆಗುತ್ತೆ. ಅದಕ್ಕಾಗಿ ಅದನ್ನು ರೀಪ್ಲೇಸ್ ಮಾಡೋ ಸಲುವಾಗಿ, ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋ ಸಲುವಾಗಿ ನನಗೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಲೀಸಿಗೆ 1 ವರ್ಷದ ಸಲುವಾಗಿ ಒಂದು ಲೀಸಿಗೆ ಮಾತಾಡಿ ಅದರಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಇನ್ಮೇಲಿಂದ ನಿಮಗೆ ಟಗರು ಫಾರ್ಮಲ್ಲಿ ಇನ್ಮೇಲಿಂದ ಡೈಲಿ ನಾನು ಏನೇನು ಮರಿಗಳಿಗೆ ಏನೇನು ಮಾಡ್ತೀನಿ ಏನಿಲ್ಲ ಅಂತೆಲ್ಲ ನಿಮಗೆ ಡೈರೆಕ್ಟಾಗಿ ಡೈಲಿ ಒಂದು ವೀಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಧನ್ಯವಾದಗಳು.